ಅವತ್ತು ಹೊಟ್ಟೆಪಾಡಿಗೆ ಬೆಳಗಾವಿಯಿಂದ ದಾವಣಗೆರೆಗೆ ಬಂದ ಚೆನ್ನಮ್ಮ ಮುಂದೊಂದು ದಿನ ಇಡೀ ಪ್ರಪಂಚಕ್ಕೆ ಬೆಣ್ಣೆ ದೋಸೆಯನ್ನ ಪರಿಚಯಿಸ್ತಾರೆ. ಹೌದು, ಬೆಳಗಾವಿಯಲ್ಲಿ ಕೆಲಸ ಇರಲಿಲ್ಲ, ಜೀವನ ನಡೆಸೋದು ಕಷ್ಟ ಆಗ್ತಾ ಇದೆ ಅಂತ ಉದ್ಯೋಗ ಅರಸಿ ಬಂದ ಚೆನ್ನಮ್ಮ ಏನೋ ಮಾಡಲು ಹೋಗಿ ಇನ್ನೇನೋ ಆಯ್ತು ಅನ್ನೋ ಹಾಗೆ ರಾಗಿ ಹಿಟ್ಟಿನಿಂದ ದೋಸೆ ಮಾಡಿ ದಾವಣಗೆರೆಯ ವಸಂತ ಟಾಕೀಸ್ ಮುಂದೆ ಮಾರೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಿಧಾನವಾಗಿ ಸುತ್ತಮುತ್ತ ಈ ಸ್ಪೆಷಲ್ ದೋಸೆ ಹೆಸರು ಮಾಡೋಕೆ ಸ್ಟಾರ್ಟ್ ಆಗುತ್ತೆ. 1938ರಲ್ಲಿ ಇವರ ಮಕ್ಕಳಾದ ಶಾಂತಪ್ಪ ಹಾಗೂ ಮಹದೇವಪ್ಪ ರಾಗಿ ಹಿಟ್ಟಿನ ಬದಲು ಅಕ್ಕಿ ಹಿಟ್ಟಿನಿಂದ ದೋಸೆ ಮಾಡ್ತಾರೆ. ಆ ದಿನ ಒಂದು ಹೊಸ ಹಿಸ್ಟ್ರಿನೇ ಕ್ರಿಯೇಟ್ ಆಗುತ್ತೆ. ಅವತ್ತು ಅವರು ತಯಾರಿಸಿದ ದೋಸೆಯೇ ಇವತ್ತಿಗೂ ನಾವು ಬೆಣ್ಣೆ ದೋಸೆ ಅಂತ ತಿಂತಾ ಇದೀವಿ. ಸಮಯ ಕಳೆದ ಹಾಗೆ 1944ರಲ್ಲಿ ಶಾಂತಪ್ಪ ದೋಸಾ ಹೋಟೆಲ್ ಅನ್ನ ಗಡಿಯಾರ ಕಂಬದ ಹತ್ರ ತೆರೆದು ಮುನ್ನಡೆಸ್ತಾರೆ. ಅಲ್ಲಿಂದ ಈ ರೆಸಿಪಿ ಎಲ್ಲಾ ಕಡೆ ಫೇಮಸ್ ಆಗಿ ಇವತ್ತು ವರ್ಲ್ಡ್ ಫೇಮಸ್ ಬೆಣ್ಣೆ ದೋಸೆ ಆಗಿದೆ. 2025ರಲ್ಲಿ ಈ ದೋಸೆ GI ಅಂದ್ರೆ ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಟ್ಯಾಗ್ ಕೊಡಿ ಅಂತ ಅಪ್ಲಿಕೇಶನ್ಗಳು ಹೋಗಿವೆ. ಒಂದು ತಾಯಿ ಜೀವನ ನಡೆಸಲು ಊರಿಂದ ಊರಿಗೆ ಹೊರಟು ಪ್ರಪಂಚವೇ ಮೆಚ್ಚುವ ದೋಸೆಯನ್ನ ಹುಟ್ಟು ಹಾಕಿದ ಕಥೆ ಇದು. ಯಾರೆಲ್ಲ ದಾವಣಗೆರೆಯಿಂದ ಈ ವಿಡಿಯೋ ನೋಡ್ತಾ ಇದ್ದೀರಿ, ಈ ವಿಷಯ ನಿಮ್ಗೆ ಮೊದಲೇ ತಿಳಿದಿತ್ತಾ? ಕಾಮೆಂಟ್ ಮಾಡಿ. ಹಾಗೆ ದಾವಣಗೆರೆಯ ಬೆಣ್ಣೆ ದೋಸೆ ಎಷ್ಟು ಇಷ್ಟ ಹೇಳಿ.